ಬಲಿ ಅರ್ಪಿಸಿಕೊಂಡ್ರು. ಅದರೊಳಗೆ ಆಜಾದ್ ಚಂದ್ರಶೇಖರ್ ಅವರನ್ನ ಉತ್ತರ ಪ್ರದೇಶದ ಕಾಕೋರಿ ರೈಲ್ವೆ ಪಿತೂರಿಯ ಕೇಸ್ನಲ್ಲಿ ಅವನ್ನ ಹಿಡಿಬೇಕೆಂಬುದಾಗಿ ಬ್ರಿಟಿಷನ ಅಂದಿನ ಪೊಲೀಸ್ ಇನ್ಸ್ಪೆಕ್ಟರ್ ಆಲಿನ್ಸ್ ಎಂಬ ವ್ಯಕ್ತಿ ಒಂದು ಆರ್ಡರ್ ಇಶ್ಯೂ ಮಾಡ್ತಾನೆ. ಚಂದ್ರಶೇಖರ್ ಹಿಡಿಕೊಟ್ಟವರಿಗೆ ನಾವು ಇನಾಮು ಕೊಡ್ತೀವಿ ಅಂತ. ಆದ್ರೆ ಆಜಾದ್ ಚಂದ್ರಶೇಖರ್ ಅವರು ಉತ್ತರ ಪ್ರದೇಶದ ಆಲ್ಫ್ರೆಡ್ ಪಾರ್ಕ್ ನಲ್ಲಿ ಬಚ್ಚಿಟ್ಕೊಂಡಿರುತ್ತಾರೆ. ಈ ವಿಷಯ ಬ್ರಿಟಿಷರ ಗೊತ್ತಾದಾಗ ಇನ್ಸ್ಪೆಕ್ಟರ್ ಆಲಿನ್ಸ್ ಅವರು ದೊಡ್ಡ ತಂಡದೊಂದಿಗೆ ಆಲ್ಫ್ರೆಡ್ ಪಾರ್ಕ್ ಅಲ್ಲಿ ನುಗ್ಗಿ ಸುತ್ತುವರೆದು ಚಂದ್ರಶೇಖರ್ ಮೇಲೆ ಮನಸ್ಸಿಚ್ಚೋ ಬಂದಷ್ಟು ಗುಂಡಿನ ದಾಳಿಯನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ಸಹ ಇತಿಹಾಸ ಹೇಳುತ್ತೆ, ಸುಮಾರು 7 ಗಂಟೆಗಳ ಗುಂಡಿನ ಚಕಮಕಿಯಲ್ಲಿ ಆಜಾದ್ ಚಂದ್ರಶೇಖರ್ ಸಹ 100 ಗುಂಡುಗಳನ್ನ ಪೊಲೀಸರ ಮೇಲೆ ಹಾರಿಸ್ತಾನೆ. ಅಂತಿಮವಾಗಿ ತನಗೆ ಸಾಯುವ ಹತ್ತಿರ ಬಂದಾಗ ಸ್ಟಾಲಿನ್ ಅಂದ್ರೆ ಹ್ಯಾಲಿನ್ಸ್ ಅವರು ಒಂದು